ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರುವಂತಹ ಡ್ರ್ಯಾಗನ್ ಫ್ರೂಟ್ಸ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹಣ್ಣಾಗಿದ್ದಾವೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ, ಇದರಲ್ಲಿ ಕಾಯೇ ಆಗ್ತಾಯಿಲ್ಲ, ಹಣ್ಣು ಬಿಡ್ತಾನೇ ಇಲ್ವಲ್ಲ ಅಂತ. ನಾನು ಇದನ್ನು ಮೀಶೋದಲ್ಲೇ ಬುಕ್ ಮಾಡಿ ತರಿಸ್ಕೊಂಡಿರುವಂತಹ ಗಿಡ. ಅದು 1 ವರ್ಷಕ್ಕೆ ನನಗೆ ಫಲ ಸಿಕ್ಕಿರುವಂಥದ್ದು. ಈ ಗಿಡದಲ್ಲಿ ತುಂಬ ದಿನದಿಂದ ಗಿಡ ತುಂಬ ದೊಡ್ಡದಾಗಿ ಬೆಳೀತಾ ಇತ್ತು, ಆದರೆ ಕಾಯಿ ಮಾತ್ರ ಬಿಡ್ತಾ ಇರಲಿಲ್ಲ. ಇದೇ ಮೊದಲನೇ ಸಲ ಕಾಯಿ ಬಿಟ್ಟಿರುವಂಥದ್ದು. ಫಸ್ಟ್ ಒಂದೇ ಒಂದು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೆ. ಇವಾಗ 4 ಹಣ್ಣು ಬಿಟ್ಟಿದ್ದಾವೆ, ಅದರಲ್ಲಿ 3ನ ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. 1ನ ಗಿಡದಲ್ಲೇ ಬಿಟ್ಟಿದ್ದೀನಿ, ಅದಿನ್ನೂ ಸ್ವಲ್ಪ ಹಣ್ಣಾಗಬೇಕು, ಹಣ್ಣಾಗಿಲ್ಲ ಅದು. ಇವಾಗ 3 ಕಾಯನ್ನು ನಾನು ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಗಿಡದಲ್ಲೇ ಹಣ್ಣಾಗ್ತವೆ. ಇದಕ್ಕೆ ನಾನು 100 ರೂಪಾಯಿ ಕೊಟ್ಟು ಒಂದು ಹಣ್ಣನ್ನು ತೊಗೊಂಬರ್ತಾಯಿದ್ದೆ, ಆದರೆ ಇವಾಗ ನಮ್ಮ ಗಾರ್ಡನ್ನಲ್ಲೇ ಬಿಟ್ಟಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಫಸ್ಟ್ ಬಿಟ್ಟಿದ್ದು ವೈಟ್ದು, ಇದು ಬಂದು ಪರ್ಪಲ್ ಕಲರು ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಹಣ್ಣು. ಬನ್ನಿ, ಹಾಗೆ ನಮ್ಮ ಗಾರ್ಡನ್ನಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ದಾಳಿಯ ಫ್ಲವರ್ ಸೀಡ್ಸ್ನ ಹಾಕ್ಕೊಂಡಿದ್ದೆ, ಡೈರೆ ಊತ್ ಸೀಡ್ಸ್ನ ಮೀಶೋದಲ್ಲಿ ತರಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ಸೀಡ್ಸ್ನ ನಾನು ಒಟ್ಲು ಬಿಟ್ಕೊಂಡಿದ್ದೆ. ಅವು ಈ ರೀತಿಯಾಗಿ ಬಂದಿದ್ದಾವೆ. ಇನ್ನೂ ಸ್ವಲ್ಪ ದೊಡ್ಡದಾಗಿ ಬಂದಮೇಲೆ ಗಿಡಗಳನ್ನ ನಾನು ಬೇರೆ ಕಡೆ ಹಾಕ್ಕೊಳ್ತೀನಿ ಸ್ನೇಹಿತರೆ. ಹೂವು ಯಾವ ರೀತಿ ಬರ್ತದೆ ಅಂತ ಗೊತ್ತಿಲ್ಲ, ಎಲೆ ಮಾತ್ರ ಡೈರೆ ಹೂವು ಎಲೆ ಹೇಗಿರುತ್ತೋ ಹಾಗೇ ಇದೆ. ಈ ಸಲ ಹೂವು ಬಂದಾಗ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಆದರೆ ಗಿಡ ನಾನು ಹಾಕಿರೋ ಸೀಡ್ಸ್ ಅಷ್ಟು ಕೂಡ ಗಿಡ ಬಂದಿದೆ. ತುಂಬ ಚೆನ್ನಾಗಿ ಬಂದಿದ್ದಾವೆ ಗಿಡಗಳು. ಹೂವು ಬಿಟ್ಟಾಗ ಗೊತ್ತಾಗುತ್ತೆ ಇದು ಡಬಲ್ ಪೆಟಲ್ಗಳ ಇಲ್ಲ ಸಿಂಗಲಾಗಿ ಬಿಡ್ತಾವ ಅಂತ. ಹಾಗೆ ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಸೇವಂತಿಗೆ ಗಿಡಗಳು ಪಾಟಲ್ಲಿ ಜಾಸ್ತಿ ಬಂದಿದೆ. ಈ ರೀತಿ ಒತ್ತೊತ್ತಾಗಿ ಬಂದರೆ ಹೂವು ಚೆನ್ನಾಗಿ ಬರಲ್ಲ, ತುಂಬ ಚಿಕ್ಕ ಸೈಜ್ ಬಂದುಬಿಡುತ್ತೆ ಹೂವು ಗಿಡ ಜಾಸ್ತಿ ಆದಾಗೆಲ್ಲ. ಅದಕ್ಕೆ ನಾನು ಗಿಡ ಜಾಸ್ತಿ ಆದಾಗೆಲ್ಲ ಕಿತ್ಕೊಳ್ತಾನೆ ಇರ್ತೀನಿ. 1, 2, 3 ಗಿಡ ಬಿಡ್ಬೋದು, ಅದ್ರ ಮೇಲೆ ಜಾಸ್ತಿ ಗಿಡನ ನಾವು ಬಿಡ್ತು ಅಂದರೆ ಹೂವು ಚೆನ್ನಾಗಿ ಬರೋದಿಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ಗಿಡಗಳನ್ನ ಅವಾಗವಾಗ ಈ ರೀತಿ ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀನಿ, ಕಿತ್ಕೊಳ್ತಾನೆ ಇರ್ತೀನಿ ಬೇರೆ ಕಡೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. 1, 2 ಗಿಡ ಬಿಡ್ತೀನಿ, ಮತ್ತೆ ಬಂದಿರೋಂತಹ ಗಿಡಗಳನ್ನೆಲ್ಲ ಈ ರೀತಿ ಕಿತ್ಕೊಬಿಡ್ತೀನಿ ಸ್ನೇಹಿತರೆ. ಅವು ಬ್ಯುಸಿಯಾಗಿ ಬರಬೇಕು ಅಂತ ಅಂದರೆ 1, 2 ಗಿಡದಲ್ಲೇ ತುಂಬಾ ಚೆನ್ನಾಗಿ ಬರ್ತವೆ. ಗಿಡ ಜಾಸ್ತಿ ಒತ್ತಾಯಿತು ಅಂದರೆ ಹೂವು ಕೂಡ ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಬರಬೇಕು ಗಿಡಗಳು. ಅದಕ್ಕೆ ನಾನೆಲ್ಲ ಇವಾಗ ಗಿಡಗಳನ್ನ ಕಿತ್ಕೊಳ್ತಾ ಇದ್ದೀನಿ. ಈ ಪಾಟಲ್ಲೂ ಕೂಡ ಇಷ್ಟು ದೊಡ್ಡ ಸೈಜ್ ಬಂದಿದ್ರೂ ಅದರಲ್ಲೂ ಎಷ್ಟೊಂದು ಸಸಿಗಳು ಬಂದಿದ್ದಾವೆ ನೋಡಿ ಸೈಡಲ್ಲೆಲ್ಲ. ಅದರಲ್ಲಿರುವಂತಹ ಗಿಡಗಳನ್ನೂ ಕೂಡ ನಾನು ಕಿತ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಬಂದಿದ್ದಾವೆ ಐರ್ಗಳು. ಇಷ್ಟು ಗಿಡ ತುಂಬ ದೊಡ್ಡದಾಗಿ ಬಂದುಬಿಟ್ಟೈತೆ. ಐರ್ಗಳು ಬರೋದಿಲ್ಲ ಅಂದ್ಕೊಂಡಿದ್ದೆ, ಆದರೆ ಸೈಡಲ್ಲೆಲ್ಲ ಐರ್ಗಳು ಜಾಸ್ತಿನೇ ಬಂದಿದ್ದಾವೆ. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಇನ್ನೂ ಜಾಸ್ತಿನೇ ಇದ್ದಾವೆ ಗಿಡಗಳು. ಅವನ್ನೆಲ್ಲ ನಾನು ಇವತ್ತು ಕಿತ್ಕೊಳ್ತಾ ಇದ್ದೀನಿ, ಬೇರೆ ಕಡೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು. ಈ ಹೂವು ಖಾಲಿ ಆಗೋಷ್ಟರಲ್ಲಿ ಮತ್ತು ಬೇರೆ ಕಡೆ ಹೂವು ಬರ್ತಾ ಇರಬೇಕಲ್ಲ ಅಂದ್ಬಿಟ್ಟು ಇವಾಗ ಬಂದಿರುವಂತಹ ಸಸಿಗಳನ್ನೆಲ್ಲ ನಾನು ಕಿತ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಒಂದೊಂದು ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಗಿಡಗಳು ಬಂದಿದ್ದಾವೆ, ನೀವು ನೋಡ್ತಾ ಇರ್ಬೋದು. ಗಿಡ ತುಂಬ ದೊಡ್ಡ ಸೈಜ್ ಬಂದಿದ್ರು ಐರ್ಗಳು ನೋಡಿ, ಒಂದೊಂದು ಗಿಡದಲ್ಲೂ ಕೂಡ ಐರ್ಗಳು ತುಂಬಾ ಇದ್ದಾವೆ. ಅದಕ್ಕೆ ನಾನೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಜಾಗ ಇದೆ ಸ್ವಲ್ಪ ಹಾಕ್ಕೊಳ್ಳೋದಕ್ಕೆ, ಅಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕಿತ್ಕೊಳ್ತಾ ಇದ್ದೀನಿ. ನೋಡಿ ನೀವು ನೋಡ್ತಾ ಇರೋದು. ಇದನ್ನು ನಾವು ಕಟಿಂಗು ಕೂಡ ಹಾಕ್ಕೋಬೋದು, ಗಿಡಗಳನ್ನ ಹೆಚ್ಚಿಸ್ಕೋಬೋದು. ಅಂದರೆ ಕಟಿಂಗು ಕೂಡ ಹಾಕ್ಕೊಂಡ್ರೆ ನಾವು ಗಿಡನ ನೀಟಾಗಿ ಕಟ್ ಮಾಡಿಕೊಂಡ್ರೆ ಒಂದು ಅಳತೆಯಾಗಿ ಅವಾಗ ಗಿಡ ಚೆನ್ನಾಗಿ ಚಿಗುರೊಡೆದು ಗಿಡನೂ ಕೂಡ ಹೆಲ್ದಿಯಾಗೂ ಬರುತ್ತೆ. ಹೂವು ಗೊಂಚಲು ಥರ ಬಿಡುತ್ತೆ. ನಾವು ಆ ರೀತಿ ಮಾಡ್ಕೊಳ್ದೆ ಹೋದ್ರೂ ಇದೆಲ್ಲ ಕಟಿಂಗ್ಸ್ನ ನಾವು ಮಾಡಿಕೊಂಡ್ರೂ ಕೂಡ ಗಿಡಗಳು ಚೆನ್ನಾಗಿ ಬರ್ತವೆ ಸ್ನೇಹಿತರೆ. ಅದನ್ನು ಕೂಡ ಕಟಿಂಗ್ನು ಕೂಡ ಎಸಿದಾಗೆ ನಾವು ಅದನ್ನು ಬೇರೆ ಒಂದು ಪಾಟಲ್ಲಿ ಹಾಕಿಟ್ಕೊಂಡ್ರೂ ಕೂಡ ಗಿಡಗಳು ಹಾಳಾಗೋದಿಲ್ಲ, ಗಿಡ ಚೆನ್ನಾಗಿ ಬರ್ತವೆ. ನನಗೆ ಕಟಿಂಗ್ಸ್ ಹಾಕ್ಕೊಳ್ಳೋದ್ಕಿಂತ ಗಿಡನೇ ಜಾಸ್ತಿ ಬರ್ತಾ ಇರೋದ್ರಿಂದ ಕಟಿಂಗು ಸ್ವಲ್ಪ ಹೈಬ್ರಿಡಲ್ಲೆಲ್ಲ ನಾನು ಕಟಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ನಾಟಿ ಗಿಡಗಳಲ್ಲೆಲ್ಲ ಸ್ವಲ್ಪ ಗಿಡಗಳೇ ಬಂದಿದೆಯಲ್ಲ ಅವನ್ನೇ ನಾನು ಕಿತ್ಕೊಳ್ತಾ ಇದ್ದೀನಿ. ನೀವು ನೋಡಿ ಎಷ್ಟು ಚೆನ್ನಾಗಿ ಸೇವಂತಿಗೆ ಗಿಡಗಳು ಬಂದಿದ್ದಾವೆ ಅಂತ. ಹೂವು ಬಿಟ್ಟಾಗಂತೂ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಗಾರ್ಡನ್ನು, ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಈ ಸಲ ಅಂತೂ ಸೇವಂತಿಗೆ ಸಸಿಗಳು. ಯಾವ ಗಿಡದಲ್ಲೂ ನನಗೆ ಐರ್ಗಳು ಬಂದಿಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಗಿಡದಲ್ಲೂ ಕೂಡ ಐರ್ಗಳು ಇದ್ದೇ ಇರ್ತವೆ. ನೋಡಿ ನೀವು ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಐರ್ಗಳು ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ. ಯಾವುದೇ ಒಂದು ಸೇವಂತಿಗೆ ಗಿಡ ಹಾಕಿದ್ರೂ ಐರ್ಗಳು ಬಂದ್ರೇ ಸೇವಂತಿಗೆ ಗಿಡಗಳನ್ನ ನಾವು ಹೆಚ್ಚಿಸ್ಕೊಳಕ್ಕಾಗೋದು. ಸುಮ್ಮನೆ ಹೈಬ್ರಿಡ್ ಗಿಡಗಳನ್ನ ತೊಗೊಂಬಂದು ಹಾಕೋಬಿಟ್ರೆ ಗಿಡ
ಬರೋದಿಲ್ಲ. ಅವು ನಾವು ಕಟಿಂಗ್ಸ್ನ ಹಾಕಿ ಹೆಚ್ಚಿಸ್ಕೋಬೋದೇ ಹೊರತು ಹೈಬ್ರಿಡ್ ಗಿಡಗಳಲ್ಲಿ ನಾಟಿ ಸಸಿ ಥರ ಹೈರ್ಗಳು ಬರೋದಿಲ್ಲ. ನಾನು ತುಂಬ ವಿಡಿಯೋಗಳ್ನ ಮಾಡಿದ್ದೀನಿ ಹೈಬ್ರಿಡ್ ಸಸಿಗಳ್ನ ತೊಗೊಂಡು ಬಂದು. ಯಾವ ಸಸಿಗಳು ಬರಲಿಲ್ಲ. ಈ ಸಲ ತೊಗೊಂಡಿರುವಂತಹ ಗಿಡಗಳಲ್ಲಂತೂ ತುಂಬಾ ಹೈರ್ಗಳು ಬಂದಿದ್ದಾವೆ. ಇಲ್ಲೆಲ್ಲ ಸ್ವಲ್ಪ ಜಾಗ ಖಾಲಿ ಇತ್ತು ಅಂತ ಹೇಳ್ಬಿಟ್ಟು ಇವಾಗ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮಳೆ ಬಂದಿರೋದ್ರಿಂದ ಗಿಡ ಬೇಗ ಸೆಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಗಿಡಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಗಿಡಗಳನ್ನ ಹಾಕೋಬೇಕು ಅಂದರೆ ಮಳೆ ಬಂದಿರಬೇಕು, ಆವಾಗ ಗಿಡ ಬೇಗ ಸೆಟ್ ಆಗುತ್ತೆ. ನಾವು ನೀರು ಹಾಕೋದ್ರಿಂದ, ಗಿಡ ಹಾಕ್ಬಿಟ್ಟು ನೀರು ಹಾಕೋದ್ರಿಂದ ಗಿಡ ಬೇಗ ಸೆಟ್ ಆಗೋದಿಲ್ಲ, ಬೇಗ ಒಣಗೋಗೋ ಚಾನ್ಸಸ್ಸು ಕೂಡ ಇರುತ್ತೆ ಸ್ನೇಹಿತರೆ. ನಿಮ್ಮ ಏನಾದರೂ ಗಿಡಗಳು ಹಾಕೋಬೇಕು ಅಂದರೆ ಮಳೆ ಬಂದು ಹೋದ್ಮೇಲೆ ಈ ರೀತಿ ಹಾಕ್ಕೊಳ್ಳಿ. ಗಿಡನೂ ಕೂಡ ಹೆಲ್ದಿಯಾಗೂ ಇರ್ತವೆ ಮತ್ತು ಚೆನ್ನಾಗಿ ಬ್ಯುಸಿಯಾಗೂ ಕೂಡ ಬರ್ತವೆ ಸ್ನೇಹಿತರೆ. ನಾನು ಯಾವಾಗಲೂ ಇದೇ ರೀತಿ ಮಾಡೋದು. ಮಳೆ ಬಂದದ್ದು ಟೈಮಿಂಗ್ ನೋಡಿಕೊಂಡು ನಾನು ನೆಕ್ಸ್ಟ್ ಡೇಗೆ ನಾನು ಗಿಡಗಳನ್ನ ಈ ರೀತಿಯಾಗಿ ಹಾಕ್ಕೊಬಿಡ್ತೀನಿ. ಆವಾಗ ಗಿಡಗಳು ಚೆನ್ನಾಗಿ ಬರ್ತವೆ. ನೀವು ನೋಡಿ ಎಷ್ಟೊಂದು ಹೈರ್ಗಳಿದ್ದಾವೆ ಒಂದೊಂದು ಗಿಡದಲ್ಲೂ ಕೂಡ. ಇದು ಇನ್ನೂ ಸ್ವಲ್ಪ ದೊಡ್ಡ ಆಗಬೇಕು ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೇನೆ. ಇವಿನ್ನು ತುಂಬ ಚಿಕ್ಕ ಸಸಿಗಳು. ಎಲ್ಲ ಗಿಡಗಳು ದೊಡ್ಡವೆಲ್ಲ ಮೊಗ್ಗುಗಳಾಗಿದ್ದಾವೆ, ಹೂಗಳಾಗಿದ್ದಾವೆ. ಈ ಚಿಕ್ಕ ಸಸಿಗಳಲ್ಲೆಲ್ಲ ಈಗ ಗಿಡಗಳು ಚಿಕ್ಕದಾಗಿ ಬರ್ತಾ ಇರುವಂಥದ್ದು. ಹಾಗೆ ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರುವಂತಹ ಹೂಗಳನ್ನೂ ಕೂಡ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಡೈರೆ ಹೂವು, ದಾಸವಾಳ ಹೂವು ಮತ್ತು ಸೇವಂತಿಗೆ ಹೂವು, ರೋಸು ಇದೆಲ್ಲ ಇದೆ. ಅದೆಲ್ಲ ಯಾವ್ದು ಬಂದಿದೆಯೋ ಅದನ್ನೆಲ್ಲ ಇವತ್ತು ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇದು ರೆಡ್ದು ಮತ್ತು ನಮ್ಮ ಗಾರ್ಡನಲ್ಲಿ ಬೇಗ ಬಂದಿರುವಂತಹ ಹೂವು. ಇದು ತುಂಬಾ ಹೂವು ಬಂದುಬಿಡ್ತು ಸ್ಟಾರ್ಟಿಂಗು, ಮತ್ತು ರೆಡ್ದು ಕೂಡ ಫುಲ್ಲು ಬಂದುಬಿಡ್ತು. ಇದೊಂದು ಸಲ ಹಾರ್ವೆಸ್ಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಒಂದು 2-3 ಬರುತ್ತವೆ ಅಷ್ಟೇ. ಈ ಹೂವು ಖಾಲಿ ಆಗ್ತು. ನೆಕ್ಸ್ಟು ಬೇರೆ ಗಿಡದಲ್ಲಿ ಬಂದಿರುವಂತಹ ಹೂಗಳು ಸ್ನೇಹಿತರೆ. ಆ ಕಡೆ ಸೈಡಲ್ಲೂ ಒಂದು ಪರ್ಪಲ್ ಕಲರ್ ಹಾಕ್ಕೊಂಡಿದ್ದೀನಿ, ಅದು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇಲ್ಲಿ ಒಂದು 3 ಗಿಡ ಇದೆ, ಅದರಲ್ಲೂ ಕೂಡ ಇದೇ ರೀತಿಯಾಗಿ ಹೂವು ಬರ್ತದೆ. ಈಗ ಎಲ್ಲ ಹೂವು ಸ್ಟಾರ್ಟ್ ಆಗ್ತಾ ಇರುವಂಥದ್ದು. ಗಿಡ ತುಂಬ ಹೈಟ್ ಬೆಳೆದುಬಿಟ್ಟಿದ್ದಾವೆ. ನನಗೆ ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ ಗಿಡ ಎಳಕೋದಿಲ್ಲ, ಆದರೂ ಎಟ್ಕಿಸಿ ವೀಡಿಯೋ ಮಾಡ್ಕೊಂಡು ನಾನು ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಗಿಡಗಳು ಅಂತ ಅಂದರೆ ನಮ್ಮ ಗಾರ್ಡನಲ್ಲಿ ನೋಡೋದಕ್ಕೆ ಖುಷಿಯಾಗುತ್ತೆ. ಇಷ್ಟು ಚೆನ್ನಾಗಿ ಗಿಡಗಳು ಬರ್ತಾವ ಅಂದ್ಕೊಂಡೇ ಇರಲಿಲ್ಲ. ಎಷ್ಟೇ ಮಳೆ ಇರಲಿ, ಎಷ್ಟೇ ಬಿಸಿಲಿರಲಿ, ಗಿಡ ಮಾತ್ರ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ ಸ್ನೇಹಿತರೆ. ಅಲ್ಲಿ ರೆಡ್ ಕಲರ್ದು ಸ್ವಲ್ಪ ಒಂದು 4 ಹೂವೇನೋ ಅರಳಿದೆ, ಜಾಸ್ತಿ ಇಲ್ಲ, ನಾನೆಲ್ಲ ಕಿತ್ಕೊಬಿಟ್ಟಿದ್ದೀನಿ. ಅದು ಇನ್ನು ಸ್ವಲ್ಪ ಕಮ್ಮಿನೇ ಆಗೋಯ್ತು. ಗಿಡ ಕಟ್ ಮಾಡಿದ್ಮೇಲೆ ಮತ್ತೆ ಬರ್ತವೆ ಅವೇನು. ಗಿಡ ನಾವು ಕಟ್ ಮಾಡ್ದಂಗೆಲ್ಲ ವರ್ಷ ಪೂರ್ತಿ ಹೂವನ್ನ ನಾವು ಗಾರ್ಡನಲ್ಲಿ ಪಡ್ಕೋಬೋದು ಸ್ನೇಹಿತರೆ. ಗಿಡ ಕಟ್ ಮಾಡಿಬಿಡ್ಬೇಕು, ಆವಾಗ ಚೆನ್ನಾಗಿ ಚಿಗುರು ಹೊಡೆದು ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ. ಅಲ್ಲಿ ದಾಸವಾಳ ನೋಡಿ ಡಬಲ್ ಪೆಟಲ್ದು ಈ ಕಲರದು ಮತ್ತು ಇದೊಂದು ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ಡಬಲ್ ಪೆಟಲಲ್ಲಿ ತುಂಬ ಚೆನ್ನಾಗಿದೆ ಹೂವು. 2 ದಿನ ಒಣಗೋದಿಲ್ಲ, ಆ ರೀತಿಯಾಗಿ ಇರ್ತವೆ. ನಾವು ಫೋಟೋದಲ್ಲಿ ಹೂವನ್ನ ಮುಡಿಸಿದ್ರೆ ಇದೊಂದು ಫುಲ್ಲು ಡಾರ್ಕ್ ರೆಡ್ಡು. ಇಲ್ಲಿ ಡಬಲ್ ಪೆಟಲಲ್ಲೂ ಕೂಡ ರೆಡ್ ಇದೆ. ಸಿಂಗಲ್ ಪೆಟಲಲ್ಲಿ ಇಲ್ಲಿ ಡಬಲ್ ಪೆಟಲ್ದೊಂದು ಪಿಂಕ್ ಇದೆ. ಇದು ಸಿಂಗಲ್ ಪೆಟಲ್ದು ಪಿಂಕು. ಈ ಹೂಗಳಂತೂ ಬರ್ತಾನೆ ಇರ್ತವೆ. ಈ ಸೇವಂತಿಗೆ ಗಿಡದಲ್ಲಿ ನನಗೆ ಹೂವು ಕೀಳೋದಕ್ಕೆ ಇಷ್ಟ ಆಗೋದಿಲ್ಲ. ಅದು ಒಣಗೋದ್ರೂ ಪರವಾಗಿಲ್ಲ, ಹಾಗೆ ಬಿಡಬೇಕು ಅನಿಸುತ್ತೆ ಸ್ನೇಹಿತರಿಗೆ. ಆ ಸೇವಂತಿಗೆ ಹೂವು ಅಂತೂ ಕೀಳೋದಕ್ಕೆ ಇಷ್ಟನೇ ಆಗೋದಿಲ್ಲ ನನಗೆ. ಎಲ್ಲ ಹೂವನ್ನು ನಾನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ, ಆದರೆ ಸೇವಂತಿಗೆ ಹೂವು ಮಾತ್ರ ನನಗೆ ಹಾರ್ವೆಸ್ಟ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಯಾಕೆಂದರೆ ಅವು ಒಂದು 15 ದಿನನಾದರೂ ಗಿಡದಲ್ಲಿ ಫ್ರೆಶ್ಶಾಗೇ ಕಾಣಿಸ್ತವೆ. ಎಷ್ಟೇ ದಿನ ಅರಳಿದ್ರೂ ಅಷ್ಟು ಚೆನ್ನಾಗೇ ಕಾಣಿಸ್ತಾನೆ ಇರುತ್ತಲ್ವ, ಆ ಗಾರ್ಡನ್ನು ಸುಂದರವಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನಗೆ ಆ ಹೂವು ಹಾರ್ವೆಸ್ಟ್ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಶಂಖಪುಷ್ಪ ಹೂವು ಕೂಡ ಬಿಟ್ಟಿದ್ದು, ಅವನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವಾಗೆಲ್ಲ ಕಮ್ಮಿ ಆಗಿಬಿಟ್ಟಿದೆ ಶಂಖಪುಷ್ಪ. ಮೊದಲಂತೂ ತುಂಬ ಜಾಸ್ತಿನೇ ಬಿಡ್ತಾಯಿತ್ತು. ಅದು ಚಿಕ್ಕ ಪಾಟ್ ಆಗಿರೋದ್ರಿಂದ ಹೂವು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಗಿಡನ ನಾನು ಕಟ್ ಮಾಡಿ ಬೇರೆ ಗಿಡ ಹಾಕ್ಕೋಬೇಕು. ಇಲ್ಲಿ ರೋಸ್ ನೋಡಿ, ಇದಂತೂ ಗುಚ್ಚಿಯಾಗಿ ಬಿಡುತ್ತೆ. ಒಂದು ಸಲ ಸ್ಟಾರ್ಟ್ ಆದರೆ ಹೂವು ಕಮ್ಮಿನೇ ಆಗೋದಿಲ್ಲ, ಅಷ್ಟೊಂದು ಹೂವು ಬಿಡುತ್ತೆ. ಇಲ್ಲಿ ರೆಡ್ ಕಲರ್ದೊಂದು ರೋಸ್ ಇದೆ ನೋಡಿ, ಇದನ್ನು ನಾನು ಡೈಲಿ 5 ವಾರ ಹಾರ್ವೆಸ್ಟ್ ಮಾಡ್ಕೊಳ್ತಾನೆ ಇದ್ರೂ ಕೂಡ ಬರ್ತಾನೆ ಇದೆ. ಗಿಡ ಕಟ್ ಮಾಡಿರೋದು ಬಿಟ್ಟರೆ ನಾನು ಇದಕ್ಕೆ ಇನ್ನೇನು ಮಾಡಿಲ್ಲ. ಆದರೂ ಹೂವು ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಇಲ್ಲ ಯೆಲ್ಲೋ ಕಲರ್ ಲೈಟಾಗಿದೆ, ಇದು ಜಾಸ್ತಿ ಡಾರ್ಕ್ ಯೆಲ್ಲೋ ಅಂತೂ ಅಲ್ಲ. ಮಲ್ಲೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಅಂತ. ಸೇವಂತಿಗೆ ಹೂವು
ಇಲ್ಲೂ ಕೂಡ ನನಗೆ ಹಾರ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. 1-2 ಜಾಸ್ತಿ ಇನ್ನೇನು ಒಣಗೋಗ್ತವೆ ಅನ್ನೋ ಟೈಮಲ್ಲಿ 1-2 ನಾನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಹೂವನ್ನ ನಾನಿವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ ನಮ್ಮ ಗಾರ್ಡನಲ್ಲಿ. ಇನ್ನೂ ಕಿತ್ಕೊಂಡ್ರೆ ಹಾರ್ವೆಸ್ಟ್ ಮಾಡಿದ್ರೆ ಇನ್ನೂ ಸಿಗುತ್ತವೆ. ಆದರೆ ನಾನು ಅದರಲ್ಲಿ ಸೇವಂತಿಗೆ ಹೂವು ಮಾತ್ರ ಹಾರ್ವೆಸ್ಟ್ ಮಾಡಿಲ್ಲ. ಇಷ್ಟು ಮಲ್ಲಿಗೆ ಹೂವು ಕೂಡ ಸಿಗುತ್ತೆ ನಮ್ಮ ಗಾರ್ಡನ್ನಲ್ಲಿ ಡೈಲಿ. ಅಷ್ಟು ಇವತ್ತು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಟ್ಟು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.